ನಮಸ್ಕಾರ ಸ್ನೇಹಿತರೆ. 2026ರಲ್ಲಿ ಈ ಜಗತ್ತು ಮತ್ತೊಂದು ಮಹಾಯುದ್ಧದ ಅಂಚಿಗೆ ಬಂದು ನಿಂತಿದೆ. ಇರಾನ್ ಕಳಿಸಿದ್ದ ಕೊನೆಯ ಪ್ರಸ್ತಾವನೆಗೆ ಅಮೆರಿಕ ನೋ ಅಂತ ಉತ್ತರಿಸಿದೆ. ಇರಾನ್ನ ಈ ಷರತ್ತುಗಳು ನಮಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ, ಇವು ಅಸಂಪೂರ್ಣವಾಗಿವೆ ಎಂದು ಅಮೆರಿಕ ಖಡಕ್ ಆಗಿ ಹೇಳಿದೆ. ಇದರ ಅರ್ಥ ಏನು ಅಂದರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಯ ಎಲ್ಲ ಬಾಗಿಲುಗಳು ಅಧಿಕೃತವಾಗಿ ಮುಚ್ಚಿವೆ ಅಂತ. ಒಬ್ಬರಿಗೊಬ್ಬರು ಕಳಿಸಿಕೊಂಡಿದ್ದ ಎಲ್ಲ ಪ್ರಸ್ತಾವನೆಗಳು ಕಸದ ಬುಟ್ಟಿಗೆ ಸೇರಿವೆ. ಇದರೊಂದಿಗೆ ನೇರ ಯುದ್ಧದ ಕೌಂಟೌನ್ ಕೂಡ ಶುರುವಾಗಿದೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ಮುಗಿಬೀಳುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ಕೊಳ್ತಿದೆ. ಒಂದು ಕಡೆ ಅಮೆರಿಕ ದಾಳಿಗೆ ಸಿದ್ಧವಾಗ್ತಿದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಕೈಕಟ್ಟಿ ಕೂತಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಬೆಂಕಿ ಹಚ್ಚಿದೆ ಅಂತಾನೆ ಹೇಳಬೇಕು. ಇಲ್ಲಿ ಅತ್ಯಂತ ಆಶ್ಚರ್ಯದ ಸಂಗತಿ ಏನು ಅಂದರೆ, ಇರಾನ್ ಯಾರ ಹಡಗುಗಳ ಮೇಲೆ ದಾಳಿ ಮಾಡಿದೆ ಗೊತ್ತಾ? ಹೌದು, ಚೀನಾದ ಹಡಗುಗಳ ಮೇಲೆ. ಯಾವ ಚೀನಾ ಇರಾನ್ಗೆ ವೆಪನ್ಸನ್ನು ಪೂರೈಸುತ್ತಿತ್ತೋ, ಯಾವ ಚೀನಾ ಇರಾನ್ನ ಕಚ್ಚಾ ತೈಲವನ್ನು ಖರೀದಿಸಿ ಅದರ ಆರ್ಥಿಕತೆಗೆ ಆಕ್ಸಿಜನ್ ಕೊಡ್ತಿತ್ತೋ, ಅದೇ ಚೀನಾದ ಹಡಗುಗಳ ಮೇಲೆ ಇರಾನ್ ಗುರಿ ಇಟ್ಟಿದೆ. ಇದರ ಜೊತೆಗೆ ಇಂದು ಬೆಳಗ್ಗೆ ದಕ್ಷಿಣ ಕೊರಿಯಾದ ಹಡಗುಗಳ ಮೇಲೂ ದಾಳಿ ನಡೆದಿದೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಈಗಾಗಲೇ ಕೆಂಡಾಮಂಡಲರಾಗಿದ್ದು, ಮತ್ತೆ ನಮ್ಮ ಮೇಲೆ ಕೈಯಿಟ್ರೆ ಅಮೆರಿಕದ ಜೊತೆ ಸೇರಿ ಪ್ರತೀಕಾರ ತೀರಿಸಿಕೊಳ್ಳಲು ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇರಾನ್ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ತಿಲ್ಲ. ಅರಬ್ ದೇಶಗಳ ಮೇಲೆ ಸತತವಾಗಿ ಡ್ರೋನ್ ಮತ್ತು ಮಿಸೈಲ್ಗಳ ದಾಳಿ ಮಾಡ್ತಿದೆ. ಅವರಿಗೆ ಯಾರ ಭಯವೂ ಇಲ್ಲ ಎನ್ನುವುದು ಈ 2026ರ ಘಟ್ಟದಲ್ಲಿ ಜಗತ್ತಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಅಷ್ಟಕ್ಕೂ ಈ ಮಾತುಕತೆ ಮುರಿದು ಬೀಳಲು ಕಾರಣವೇನು? ಶಾಂತಿ ಮಾತುಕತೆ ವಿಫಲವಾದ ಬಗ್ಗೆ ಇರಾನ್ ಬಿಚ್ಚಿಟ್ಟಿರುವ ಸತ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಇರಾನ್ ಹೇಳುವ ಪ್ರಕಾರ ಅಮೆರಿಕಾಗೆ ಯುದ್ಧ ನಿಲ್ಲಿಸುವ ಇಚ್ಛೆಯೇ ಇಲ್ಲ. ಅವರು ನಮ್ಮ ಮುಂದಿಟ್ಟಿರುವ ಷರತ್ತುಗಳು ಎಷ್ಟೊಂದು ಅಸಾಧ್ಯವಾಗಿದೆ ಅಂದರೆ, ಯಾವುದೇ ಸ್ವಾಭಿಮಾನಿ ದೇಶ ಅದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಅಮೆರಿಕ ಇರಾನ್ ಮುಂದೆ ಇಟ್ಟಿರುವ ಬೇಡಿಕೆಗಳೇನು ಅಂದರೆ, ಕಂಡೀಷನ್ ನಂಬರ್ 1, ಇರಾನ್ನ ಸಾವಿರಾರು ವಿಜ್ಞಾನಿಗಳು 25 ವರ್ಷಗಳ ಕಾಲ ತಮ್ಮ ರಕ್ತ ಬೆವರು ಸುರಿಸಿ ಪ್ರಾಣ ಬಲಿದಾನ ಮಾಡಿ ತಯಾರಿಸಿರುವ 400 kg ಎನ್ರಿಚ್ಡ್ ಯುರೇನಿಯಂ ಅನ್ನು ಸಂಪೂರ್ಣವಾಗಿ ಇಸ್ರೇಲ್ ಅಥವಾ ಅಮೆರಿಕದ ಕೈಗೆ ಒಪ್ಪಿಸಬೇಕು. ಕಂಡೀಷನ್ ನಂಬರ್ 2, ಇರಾನ್ ತನ್ನ ಇಡೀ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನಾಶ ಮಾಡಬೇಕು. ಇಲ್ಲಿಯವರೆಗೆ ತಯಾರಿಸಿದ ಮತ್ತು ಮುಂದೆ ತಯಾರಿಸಲಿರುವ ಎಲ್ಲವನ್ನ ನಿಲ್ಲಿಸಬೇಕು. ಒಂದು ಬಾರಿ ನೀವೇ ಯೋಚನೆ ಮಾಡಿ, ಈ 2026ರ ಈ ಆಧುನಿಕ ಯುಗದಲ್ಲಿ ತನ್ನ ದೇಶದ ಅಸ್ತಿತ್ವವನ್ನೇ ಅಳಿಸಿ ಹಾಕುವ ಇಂತಹ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಕೇವಲ ಇರಾನ್ ಮಾತ್ರವಲ್ಲ, ಪ್ರಪಂಚದ ಯಾವ ದೇಶ ಕೂಡ ಇಂತಹ ಕಂಡೀಷನನ್ನು ಒಪ್ಕೊಳ್ಳೋದಿಲ್ಲ. ಈಗ ಅಮೆರಿಕ ಇರಾನ್ ಮುಂದಿಟ್ಟಿರುವ ಷರತ್ತುಗಳ ಬಗ್ಗೆ ನೋಡೋಣ. ಇದನ್ನು ತಟಸ್ಥವಾಗಿ ನೋಡಿದ್ರೆ, ಪ್ರಸ್ತುತ ಯುದ್ಧದ ಅಖಾಡದಲ್ಲಿ ಇರಾನ್ ಅಮೆರಿಕಾಗಿಂತ 2 ಹೆಜ್ಜೆ ಮುಂದೆ ಇದೆ. ಇರಾನ್ ಕೂಡ ಅಮೆರಿಕಾಗೆ ಭಯಂಕರವಾದ ಷರತ್ತುಗಳನ್ನು ವಿಧಿಸಿದೆ. ಅದರಲ್ಲಿ ಒಂದು, $100 ಬಿಲಿಯನ್ ಪರಿಹಾರ. ಕಳೆದ 40 ದಿನಗಳ ಕದನದಲ್ಲಿ ಇರಾನ್ಗೆ ಆಗಿರುವ ನಷ್ಟಕ್ಕೆ ಅಮೆರಿಕ $100 ಬಿಲಿಯನ್ ಪರಿಹಾರವನ್ನು ಕೊಡಬೇಕು. ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಅಮೆರಿಕಾಗೆ ಇಷ್ಟು ದೊಡ್ಡ ಮೊತ್ತವನ್ನು ಕೊಡುವುದು ಅಸಾಧ್ಯದ ಮಾತು. ನಂಬರ್ 2, 20 ವರ್ಷಗಳ ಭದ್ರತಾ ಗ್ಯಾರಂಟಿ. ಮುಂದಿನ 15ರಿಂದ 20 ವರ್ಷಗಳ ಕಾಲ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಲಿಖಿತ ಪೂರ್ವಕವಾಗಿ ಗ್ಯಾರಂಟಿ ಕೊಡಬೇಕು. ಈ ಗ್ಯಾಪ್ನಲ್ಲಿ ಇರಾನ್ ಏನಾದರೂ ನ್ಯೂಕ್ಲಿಯರ್ ಬಾಂಬನ್ನು ತಯಾರಿಸಿದರೆ ಅಮೆರಿಕ ಕಣ್ಮುಚ್ಚಿ ಕೂರಬೇಕಾಗುತ್ತೆ. ಇದನ್ನು ಅಮೆರಿಕ ಎಂದಿಗೂ ಒಪ್ಪೋದಿಲ್ಲ. ಅಷ್ಟಕ್ಕೂ ಮುಂದಿನ ಪರಿಸ್ಥಿತಿ ಏನು? ಇಬ್ಬರೂ ಪಟ್ಟು ಬಿಡುತ್ತಿಲ್ಲ. ಇದರ ಮಧ್ಯೆ ಪಾಕಿಸ್ತಾನದಂತಹ ಭಿಕ್ಷುಕ ದೇಶ ಮಧ್ಯಸ್ಥಿಕೆಗೆ ಬಂದಿದೆ. ಈ ಬಿಕ್ಕಟ್ಟನ್ನು ಪರಿಹಾರ ಮಾಡೋದಕ್ಕಿಂತ ಇದರಲ್ಲಿ ತನ್ನ ಸ್ವಂತ ಲಾಭ ಏನು ಅಂತ ಹುಡುಕುವ ಪಾಕಿಸ್ತಾನದಿಂದ ಶಾಂತಿ ಸ್ಥಾಪನೆ ಸಾಧ್ಯವೇ? ಖಂಡಿತ ಇಲ್ಲ ಅಂತಾನೆ ಹೇಳಬೇಕು. ಒಟ್ಟಾರೆಯಾಗಿ ಅನಧಿಕೃತವಾಗಿ ಯುದ್ಧ ಪ್ರತಿದಿನವೂ ನಡೆಯುತ್ತಲೇ ಇದೆ. ಆದರೆ ಅಧಿಕೃತವಾಗಿ ಮಹಾಯುದ್ಧ ಮುಂದಿನ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ವಾಯುಸೇನೆಯ ಮೂಲಕ ಸ್ಫೋಟಗೊಳ್ಳಬಹುದು. 2026ರ ಈ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕೆಂಡ ಹತ್ತಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಆದರೆ ಈ ಮಹಾಯುದ್ಧ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿದ್ದರೂ ಅದರ ಪರಿಣಾಮ ನೇರವಾಗಿ ನಮ್ಮ ಮೇಲೆ ಬೀಳ್ತಿದೆ. ಇಲ್ಲಿಯವರೆಗೆ ಅದರ ಪರಿಣಾಮ ನಮಗೆ ನೇರವಾಗಿ ಬೀಳದಿದ್ದರೂ ಖಂಡಿತ ಮುಂದಿನ ದಿನಗಳಲ್ಲಿ ಬೀಳುತ್ತೆ ಅಂತ ನರೇಂದ್ರ ಮೋದಿಯವರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಇದರ ಪರಿಣಾಮವನ್ನು ನಾವು ಎದುರಿಸಲೇಬೇಕು. ಈಗ ನಮ್ಮ ಭಾರತೀಯರ ಪರಿಸ್ಥಿತಿ ಹೇಗಿದೆ ಅಂದರೆ,
ಒಂದು ಕಡೆ ಎಲ್ಲಿನೋ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಬರಗಾಲ ಬರುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರಣದಿಂದ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರುವ ಕಾರಣದಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ, ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಇದು ನಮಗೆ ಒಂದು ಭಯಂಕರವಾದ ಪರಿಸ್ಥಿತಿ ಅಂತಲೇ ಹೇಳಬೇಕು. ಇದಕ್ಕೆ ನಾವು ಸಿದ್ಧರಾಗಲೇಬೇಕು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿರುವ ಎಲ್ಲವನ್ನ ನಾವು ಪಾಲಿಸಲೇಬೇಕು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್.